ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಡೆಲ್ಟಾ ಕ್ಯಾಪಿಟಲ್ ಗೇನರ್ಸ್. ಸೊ ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ಸ್ ಆಲ್ಮೋಸ್ಟ್ ಒಂದು 3-4 ಡೇಸ್ ಮೇಲೆ ಆಯಿತು ನಾನು ಮಾಡಿ, ಯಾಕಂದರೆ ನಿಮಗೆ ಕ್ಲಿಯರ್ ಲೆವೆಲ್ಸ್ ಆಲ್ರೆಡಿ ಹೇಳಿದೆ, ಏನೇನು ಅಪ್ಕಮಿಂಗ್ ಡೇಸಲ್ಲಿ ಏನೇನು ಆಗ್ಬೋದು ಅಂತೇಳಿ. ಇಂಪಾರ್ಟೆಂಟ್ ಲೆವೆಲ್ಸ್ನ ನಾನು ಆಲ್ರೆಡಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಪ್ರೀವಿಯಸ್ ಮಂತ್ ಡೇಟಸ್ ಪ್ರಕಾರ ನೀವು ನೋಡಿದ್ರೆ ಯಾವ್ಯಾವ ಲೆವೆಲ್ಸ್ ಕೀ ಲೆವೆಲ್ಸ್ ಅಂತ ನೀವು, ಫಾರ್ ಎಕ್ಸಾಂಪಲ್ ಯಾರಾದರೂ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ನ ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ. ಸೊ ಕ್ಲಿಯರ್ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ. ಯಾವುದೇ ರೀತಿ ಅಂತ ಹೇಳಿದ್ರೆ ಲಾಸ್ಟ್ ವೀಕ್ ಹಿಂದೆಗಡೆ ಡಿಸ್ಕಸ್ ಮಾಡಿದಾಗ ಮಾರ್ಕೆಟು 25,200 ಮತ್ತು 25,000 ಈ ರೇಂಜಲ್ಲಿ ಸ್ಟ್ರಕ್ ಆಗಿತ್ತು. ಇದ್ರ ಒಳಗಡೆ ಇರೋವರೆಗೂ ನಾನು ಏನಂತ ಹೇಳಿದೆ, ನಿಮಗೆ ಟ್ರೆಂಡ್ ಇಲ್ಲ ಅಂತ ಹೇಳಿದೆ. ಅದೊಂದು ರೇಂಜ್ ಬೌಂಡ್ ಮಾರ್ಕೆಟು, ಟ್ರೆಂಡ್ ಇಲ್ಲ ಅಂತ ಹೇಳಿದೆ. ಸೊ ನಿಮಗೆ ಒನ್ಸ್ 25,000 ಕೆಳಗಡೆ ಏನಾದರೂ ಮಾರ್ಕೆಟ್ ಸಸ್ಟೈನ್ ಆದರೆ, ನಾನು ಇದನ್ನು ಕ್ಲಿಯರಾಗಿ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ನಿಮಗೆ ಒಂದು ಫಾಲಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದನ್ನು ಬ್ರೇಕ್ ಮಾಡಿಕೊಂಡು ರೀಟೇಸಲ್ಲಿ ಮತ್ತೆ ನಿಮಗೆ ಎಲ್ಲಿವರೆಗೂ ಬರುತ್ತೆ ಅಂತ ಹೇಳಿದೆ ಅಂತ ಹೇಳಿದ್ರೆ 24,500ವರೆಗೂ ಬರುತ್ತೆ ಅಂತ ಹೇಳಿ ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಅದೇ ರೀತಿ ಆಗಿದೆ. ಸೊ ಇವತ್ತು ಏನಾಗಿತ್ತು, ನಿಫ್ಟಿ ಆಲ್ಮೋಸ್ಟ್ ಒಂದು ಗ್ಯಾಪ್ ಡೌನ್ ಆಗಿತ್ತು. ಗ್ಯಾಪ್ ಡೌನ್ ಎಷ್ಟು ಪಾಯಿಂಟ್ ಆಗಿತ್ತು ಅಂತ ಹೇಳಿದ್ರೆ, ನಾನು ಕರೆಂಟ್ಲಿ 4 ಅವರ್ ಕ್ಯಾಂಡಲ್ ನೋಡ್ತಾ ಇದ್ದೀನಿ. ಸೊ ಏನೇನಾಗಿತ್ತು ಅಂತ ಹೇಳಿದ್ರೆ, ಬೆಳಗ್ಗೆನೇ ಆಲ್ಮೋಸ್ಟ್ ಒಂದು 180 ಪಾಯಿಂಟ್ಸು ನೆಗೆಟಿವಲ್ಲಿ ಓಪನ್ ಆಗಿತ್ತು ಮಾರ್ಕೆಟು. 180-200 ಪಾಯಿಂಟ್ ಏನಾಗಿತ್ತು, ನೆಗೆಟಿವಲ್ಲಿ ಇತ್ತು. ಬಟ್ ಸೆಕೆಂಡ್ ಹಾಫ್ ಏನಾಯಿತು, ಮಾರ್ಕೆಟು ಪುಲ್ ಬ್ಯಾಕ್ ಆಯಿತು, ಮೇಲ್ಗಡೆ ವಾಪಸ್ ಬೌನ್ಸ್ ಬ್ಯಾಕ್ ಆಯಿತು. ರೀಸನ್ ಏನು ಹೇಳಿ ಅಂತ ಹೇಳಿದ್ರೆ 24,500 ನಿಮಗೆ ಸ್ಟ್ರಾಂಗ್ ಆಗಿ ಸಪೋರ್ಟಾಗಿ ಆ್ಯಕ್ಟ್ ಆಗ್ತದೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ರೀಸನ್ ಇಲ್ಲಿ ಸುಮಾರು ಸಲ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತೊಗೊಂಡಿದೆ. ಸೊ ಸಪೋರ್ಟ್ ತೊಗೊಂಡಿದೆ ಅಂತ ಅದರ ಅರ್ಥ ಏನಂತ ಹೇಳಿದ್ರೆ, ಈ ಒಂದು ಸಪೋರ್ಟ್ ಕೆಳಗಡೆ ಬುಲ್ಸ್ ಅಂದರೆ ಬೈಯರ್ಸ್ಗಳ ಸ್ಟಾಪ್ ಲಾಸ್ ಇದೆ. ಇಲ್ಲಿ ಸ್ಟಾಪ್ ಲಾಸ್ನ ನಾವು ಲಿಕ್ವಿಡಿಟಿ ಅಂತ ಕೂಡ ಕರಿತೀವಿ. ಸೊ ಇದರ ಕೆಳಗಡೆ ಏನಿತ್ತು ಅಂತ ಹೇಳಿದ್ರೆ ಲಿಕ್ವಿಡಿಟಿ ಇತ್ತು. ಸೊ ಲಿಕ್ವಿಡಿಟಿ ಅಂದರೆ ಏನಂತ ನೀವು ಅರ್ಥ ಮಾಡ್ಕೋಬೇಕು. ಅವೆಲ್ಲ ಪೆಂಡಿಂಗ್ ಆರ್ಡರ್ಸ್, ಸೆಲ್ ಆರ್ಡರ್ಸ್ ಅವೆಲ್ಲ ಲಿಕ್ವಿಡಿಟಿ. ಸೊ ಇದ್ರ ಕೆಳಗಡೆ ಏನಿತ್ತು, ಲಿಕ್ವಿಡಿಟಿ ಇತ್ತು. ಇಷ್ಟು ದಿನ ಇದ್ರ ಕೆಳಗಡೆ ಸಪೋರ್ಟ್ ತೊಗೊಂಡು ಟ್ರೇಡ್ ಆಗ್ತಿದ್ದು. ಸೊ ಒಂದ್ಸಲ ಪ್ರೈಸ್ ಮೇಲೆ ಹೋಗ್ಬೇಕಂದ್ರೆ ಇನ್ಸ್ಟಿಟ್ಯೂಷನ್ಸ್ ಬೈ ಮಾಡಬೇಕಂದ್ರೆ ಅಷ್ಟೇ ಆಪೋಸಿಟ್ ಕ್ವಾಂಟಿಟಿಯಲ್ಲಿ ಸೆಲ್ ಮಾಡಬೇಕಿರ್ತದೆ. ಸೊ ನಮ್ಮ ರಿಟೇಲರ್ಸು ಈಗ ಸೆಲ್ ಮಾಡೋ ಮನಸ್ಥಿತಿಯಲ್ಲಿ ಇರಲಿಲ್ಲ, ಯಾಕಂದರೆ ಬುಲ್ಲಿಶ್ ಇತ್ತಲ್ಲ. ಸೊ ಕರೆಂಟ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬಂದಾಗ ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಮೊದಲೇ ಬೈ ಮಾಡಿರೋರು, ಇಲ್ಲ ಇಲ್ಲಿ ಬಂದು ಬೈ ಮಾಡಿರೋರು ಏನಾಗಿರುತ್ತೆ, ಇವತ್ತು ಸಪೋರ್ಟ್ ಬ್ರೇಕ್ ಆಗಿದ ತಕ್ಷಣವೇ ನಿಮ್ಮ ಸ್ಟಾಪ್ ಲಾಸ್ಗಳು ಹಂಟಾಗಿರುತ್ತೆ. ಅಥವಾ ನೀವು ನಿಮ್ಮ ಪೊಸಿಷನ್ನ ಎಕ್ಸಿಟ್ ಮಾಡಿರ್ತೀರಾ, ಸೆಲ್ ಮಾಡಿಬಿಟ್ಟಿರ್ತೀರಾ. ಅದನ್ನು ಇವರು ಇನ್ಸ್ಟಿಟ್ಯೂಷನ್ಸ್ ಗ್ರ್ಯಾಬ್ ಮಾಡ್ಕೊಂಡು ಇವತ್ತು ಪುಲ್ ಬ್ಯಾಕ್ ಆಗಿದೆ. ಓಕೆನಾ. ಸೊ ಇಲ್ಲಿಂದ ಬುಲ್ ಟ್ರೆಂಡ್ ಇದೆ ಅಂತ ನಾನು ಹೇಳ್ತಿಲ್ಲ. ಈ ಒಂದು ಪಾಯಿಂಟ್ ಲಿಕ್ವಿಡಿಟಿ ಅಬ್ಸರ್ಪ್ಷನ್ ಆಗಿದೆ. ಲಿಕ್ವಿಡಿಟಿ ನಿಮ್ಮ ಒಂದು ಆರ್ಡರ್ಸ್ನ ಅವರು ತಗೊಂಡಿದ್ದಾರೆ. ಸೊ ಇದು ಮತ್ತೆ ನಿಮಗೆ ಕ್ಲಿಯರಾಗಿ ಬುಲ್ ಟ್ರೆಂಡ್ ಹೋಗ್ಬೇಕಂದ್ರೆ 25,200 ಬ್ರೇಕ್ ಆಗೋವರೆಗೂ ಇಲ್ಲ. 25,200 ಮೇಲೆ ಹೋಗಿ ಕ್ಲೋಸ್ ಕೊಡೋವರೆಗೂ ನಿಮಗೆ ಬುಲ್ ಟ್ರೆಂಡು ಸೊ ಬುಲಿಶಲ್ಲಿದೆ. ಬಟ್ ಕರೆಂಟ್ಲಿ ಮ್ಯಾನಿಪುಲೇಷನ್ ಪೀರಿಯಡಲ್ಲಿದೆ ಈಗ. ಸೊ 25,200 ಏನಾದ್ರು ಕ್ರಾಸ್ ಆಯಿತು ಅಂದರೆ ಮತ್ತೆ ಟ್ರೆಂಡು ಕಂಟಿನ್ಯೂಷನ್ ಆಗ್ತದೆ. ಇಫ್ ಇನ್ ಕೇಸ್ ಇದು ಕೀ ಕ್ಯಾಂಡಲ್, ಇಲ್ಲೊಂದು ಕ್ಯಾಂಡಲ್ ಇವತ್ತು ಏನು 4 ಅವರ್ ಕ್ಯಾಂಡಲ್ ಇಲ್ಲೊಂದು ಕ್ಯಾಂಡಲ್ ಇದೆ. ಈ ಕ್ಯಾಂಡಲ್ದು ಲೋ ಫಾರ್ ಎಕ್ಸಾಂಪಲ್ 24,350 ಸಮಥಿಂಗ್ ಏನೋ ಇದೆ. ನಾನು ಇಲ್ಲೂ ಏನು ಹೇಳಿದೆ, ಇಲ್ಲಿ ಒಂದು ಸಪೋರ್ಟ್ ತೊಗೊಂಡು ಇಲ್ಲೇ ಕನ್ಸಾಲಿಡೇಟ್ ಆಗ್ಬೋದು ಅಂತ ಪ್ರೀವಿಯಸ್ ಪೋಸ್ಟ್ ಮಾರ್ಕೆಟ್ ರಿಪೋರ್ಟಲ್ಲಿ ಹೇಳಿದ್ದೆ. ಇಫ್ ಇನ್ ಕೇಸ್ ನಾನು ಹೇಳಿರೋ ಥರ ಡಿಸ್ಕಷನ್ ಮಾಡಿರೋ ಥರ ಆಗಿದೆ, ಈ ಒಂದು ಕ್ಯಾಂಡಲ್ದು ಲೋ ಏನಾದರೂ ಬ್ರೇಕ್ ಆಯಿತು ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ 24,000 ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಿಮಗೆ ಟ್ರಂಪ್ದು ಟ್ಯಾರಿಫ್ ಅದು ಇದು ಅಂತ ನ್ಯೂಸ್ಗಳು ಬರ್ತಾ ಇರುತ್ತೆ. ಅದು ಹೆಂಗೆ ಅಂತ ಹೇಳಿದ್ರೆ, ಟ್ಯಾರಿಫ್ದು ನ್ಯೂಸ್ ಬಂದಾಗ, ಹೊಸ ನ್ಯೂಸ್ ಇದ್ದಾಗ ಅದು ರಿಯಾಕ್ಟ್ ಆಗ್ತದೆ. ನೀವು ಮತ್ತೆ ಟ್ಯಾರಿಫ್ ಅಂತಾದಾಗ ಮಾರ್ಕೆಟ್ ಅದನ್ನು ಕೇರ್ ಮಾಡಲ್ಲ. ಒಂದು ಸಲ ಬುಲ್ ಟ್ರೆಂಡ್ ಸ್ಟಾರ್ಟ್ ಆದಮೇಲೆ ಅದನ್ನು ಕೇರ್ ಮಾಡಲ್ಲ ಅದನ್ನು. ಸೊ ಏನೇ ಅವರು ಟ್ರಂಪ್ ಟ್ಯಾರಿಫ್ ಅಂದರೂ ಕೂಡ ಮಾರ್ಕೆಟ್ ಬಿದ್ರೂ ಅಗ್ರೆಸಿವ್ ಆಗಿ ಏನು ಫಾಲ್ ಆಗ್ತಿಲ್ಲ, ಡೀಸೆಂಟಾಗಿ ಫಾಲ್ ಆಗ್ತಿದೆ. ಅಗೇನ್ ಒಂದು ರಿಟ್ರೇಸ್ಮೆಂಟ್ ಬರ್ತಾ ಇದೆ, ಒಂದು ಟ್ರೆಂಡಲ್ಲಿ ಬರ್ತಾ ಇದೆ. ಸೊ ಅದನ್ನೇ ನಾನು ಹೇಳ್ತಿದ್ದೀನಿ, ಏನಾದರೂ ಇವತ್ತು ಈ 4 ಅವರ್ ಕ್ಯಾಂಡಲ್ ಹೈ ಏನಿದೆ 24,625 ಇದು ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ನೀವು ಈ ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಲ್ಲಿವರೆಗೂ ಅಂತ ಹೇಳಿದ್ರೆ, ಸೊ ಈ ಒಂದು ಪಾಯಿಂಟ್ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 24,700ವರೆಗೂ 720ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 750 ಅಂತಲೂ ನೀವು ಮಾರ್ಕ್ ಮಾಡ್ಕೋಬೋದು. 24,750 ಅನ್ನೋ ರೇಂಜ್ನ ಮಾರ್ಕ್ ಮಾಡ್ಕೊಳ್ಳಿ. ಅದೇ ರೀತಿ ಏನಾದರೂ ಈ 4 ಅವರ್ ಕ್ಯಾಂಡಲ್ದು ಲೋ ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ನೀವು 24,000 ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದನ್ನು ಮೊದಲೇ ಹೇಳಿದ್ದೀನಿ, ಈಗಲೂ ಹೇಳ್ತಿದ್ದೀನಿ. ಈ 24,500 ಇಲ್ಲೊಂದು ಕ್ಯಾಂಡಲ್ ಬಂದಿದ್ದಲ್ಲ, ಈ ಗ್ರೀನ್ ಕಲರ್ ಕ್ಯಾಂಡಲ್ದು, ಇದು ಲೋ ಏನಾದರೂ ಬ್ರೇಕ್ ಆಯಿತು ಅಂತ ಹೇಳಿದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎ ಬೇರಿಶ್ ಟ್ರೆಂಡ್. ಸೊ ಇಲ್ಲಿವರೆಗೂ ನೀವು ಫಾಲ್ ಆಗೋ ಸಾಧ್ಯತೆಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಅಪ್ಕಮಿಂಗ್ ಡೇಸ್ನ ಲೆವೆಲ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ನಿಮಗೆ ಸಸ್ಟೈನ್ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲೊಂದು ಮಾರ್ಕ್ ಮಾಡಿದ್ದೀನಿ ನೋಡಿ, 23,800. ಸೊ ಇಲ್ಲಿಂದ ನಿಮಗೆ ಏನಾದರೂ ಬುಲ್ಲಿಶ್ ರಿವರ್ಸಲ್ ಸಿಗ್ನಲ್ ಕೊಡುತ್ತೆ ಅಂದರೆ, ಡೌ ಥಿಯರಿ ಪ್ರಕಾರ ಏನಾದರೂ ಹೈಯರ್ ಲೋ ಫಾರ್ಮೇಷನ್ ಆಯಿತು ಅಂತ ಹೇಳಿದ್ರೆ ಇಲ್ಲಿಂದ ನಾವು ಒಂದು ಬುಲ್ಲಿಶ್ ಟ್ರೆಂಡ್ನ ನಾವು ಪ್ಲ್ಯಾನ್ ಮಾಡೋಕ್ಕೆ ಮಾರ್ಕೆಟ್ ಒಂದು ಸಿಚುವೇಷನ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಸೊ ಅಲ್ಲಿವರೆಗೂ ನೀವು ಸ್ಟಾಕ್ಸ್ಗಳನ್ನ ಅಕ್ಯುಮುಲೇಟ್ ಮಾಡಬೇಕಂತ ಹೇಳಿದ್ರೆ ಸ್ವಲ್ಪ ವೆಯ್ಟ್ ಮಾಡಬೇಕಂತ ಹೇಳ್ತೀನಿ. ಅಲ್ಲಿಗೆ ಇಲ್ಲೇನಾಗಿದೆ, ಇಲ್ಲೆಲ್ಲರದು ಸ್ಟಾಪ್ ಲಾಸ್ಗಳು ಹಂಟಾಗಿ ರಿವರ್ಸಲ್ ಕೊಟ್ಟಿದೆ. ಇದು ನಿಫ್ಟಿ ಏನೇನಾಗಿದೆ ಅಂತ ಹೇಳಿದಿರೋದು ನಾನು. ಸೊ ನಾಳೆ ಲೆವೆಲ್ಸ್ ಬಗ್ಗೆ ಹೇಳಿದ್ದೀನಿ, ಅಪ್ಕಮಿಂಗ್ ಡೇಸ್ ಬಗ್ಗೆ ಏನೇನಾಗ್ಬೋದು ಅಂತ ಲೆವೆಲ್ಸ್ ಹೇಳಿದ್ದೀನಿ. ಅದೇ ರೀತಿ ಬ್ಯಾಂಕ್ ನಿಫ್ಟಿ ಒಂದು ನೋಡ್ಬಿಡೋಣ. ಸೊ ಬ್ಯಾಂಕ್ ನಿಫ್ಟಿ ಏನಾಗಿದೆ ಅಂತ ನೋಡ್ಬಿಡೋಣ.
ಸೊ ಬ್ಯಾಂಕ್ ನಿಫ್ಟಿನೂ ಆಲ್ಮೋಸ್ಟು ಇಲ್ಲೊಂದು ಸಪೋರ್ಟ್ ಇತ್ತು, ಆ ಸಪೋರ್ಟಲ್ಲಿ ಇವತ್ತು ರಿವರ್ಸಲ್ ಕೊಟ್ಟಿದೆ. ಬ್ಯಾಂಕ್ ನಿಫ್ಟಿನೂ ಆಲ್ಮೋಸ್ಟ್ ನೆಗೆಟಿವ್ ಓಪನ್ ಆಗಿತ್ತು, ನೆಗೆಟಿವ್ ಓಪನ್ ಆಗಿ ರಿಕವರ್ ಕೊಟ್ಟಿದೆ, ಅದನ್ನು ರಿಕವರ್ ಕೊಟ್ಟಿದೆ. ಸೊ ಆ ಒಂದು ಸಪೋರ್ಟ್ ಪಾಯಿಂಟಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಬೆಳಗ್ಗೆ ಮಾರ್ಕೆಟ್ ನೆಗೆಟಿವಲ್ಲಿ ಓಪನ್ ಆಗಿ ರಿವರ್ಸಲ್ ಕೊಟ್ಟಿದೆ. ಬಟ್ ಇಲ್ಲಿ ನಿಮಗೆ ಕೀಯಾಗಿರೋ ಸಪೋರ್ಟ್ ಪಾಯಿಂಟ್ ಎಲ್ಲಿದೆ ಅಂತ ಹೇಳಿದ್ರೆ 54,000. ಈಗ 55,520 ಇದೆ, 54,000 ಹತ್ರ ಸ್ಟ್ರಾಂಗ್ ಸಪೋರ್ಟ್ ಇದೆ. ಸೊ ಹೇಳೋಕ್ಕಾಗಲ್ಲ, ಒಂದು ಪುಲ್ ಬ್ಯಾಕ್ ಹೋಗಿ ವಾಪಸ್ ಇಲ್ಲಿ ಬಂದು ಸಪೋರ್ಟ್ ತೊಗೊಂಡು ರಿವರ್ಸಲ್ ಆಗ್ಬೋದು. ಸೊ ಕರೆಂಟ್ಲಿ ಬ್ಯಾಂಕ್ ನಿಫ್ಟಿ ಒಂದು ಬೇರಿಷಲ್ ಇದೆ, ಅಂದರೆ ಟೆಂಪ್ರರಿ ಬೇರಿಷಲ್ ಇದೆ. ಒಂದು ಸ್ಮಾಲ್ ರಿವರ್ಸಲ್ ಕೊಟ್ಟು ಮತ್ತೆ ಬರೋ ಚಾನ್ಸಸ್ ಇರುತ್ತೆ, ಓಕೆನಾ. ಯಾಕೆಂದರೆ ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇದೆ ಬೇಯರ್ಸ್ದು. ಈ 55,000 ಕೆಳಗಡೆ ಬುಲ್ಸ್ದು ಸ್ಟಾಪ್ ಲಾಸ್ ಇದೆ. ಸೊ ಅದನ್ನು ಹಂಟ್ ಮಾಡೋಕ್ಕೋಸ್ಕರ ಕೆಳಗಡೆ ಬಂದು ಲಿಕ್ವಿಡಿಟಿನ ಅಬ್ಸಾರ್ಪ್ಷನ್ ಮಾಡಿಕೊಂಡು ಈ ಪಾಯಿಂಟ್ನ ಡ್ರ್ಯಾಗ್ ಮಾಡಿ ಪ್ರೈಸು ಅಗೇನ್ ನೀವು ಬುಲಿಷ್ನ ರಿವರ್ಸಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ವಿತೌಟ್ ಕನ್ಫರ್ಮೇಷನ್ ಹೇಳ್ತಿಲ್ಲ. ಸೊ ಅಲ್ಲಿ ಏನಾದರೂ ಸ್ಟ್ರಾಂಗ್ ಕನ್ಫರ್ಮೇಷನ್ ಬರುತ್ತೆ ಇಲ್ಲಿ. ಸೊ ಇದನ್ನೇನಾದರೂ ಬ್ರೇಕ್ ಮಾಡಿ ಈ ಥರ ಬಂದು ಈ ಥರ ಒಂದು ರಿವರ್ಸಲ್ ಮಾಡ್ಕೊಂಡು ಮೇಲೆ ಹೋಗ್ಬೋದು. ಅಲ್ಲಿವರೆಗೂ ಡೈರೆಕ್ಷನ್ ಬರೋವರೆಗೂ ವೆಯ್ಟ್ ಮಾಡಿ ನೀವು ಟ್ರೇಡ್ ಮಾಡಿದ್ರೆ ತುಂಬ ಒಳ್ಳೆಯದು, ಓಕೆನಾ. ಸೊ ನಿಫ್ಟಿಯಲ್ಲಿ ನಾಳೆ ಲೆವೆಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ, ಬ್ಯಾಂಕ್ ನಿಫ್ಟಿ ಏನೇನಾಗಿದೆ ಅಂತ ಡಿಸ್ಕಸ್ ಮಾಡಿದ್ದೀವಿ. ಸೊ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು, ಸರ್ ಈ ವಿಷಯದ ಬಗ್ಗೆ ಒಂದು ವಿಡಿಯೋ ಮಾಡಿ, ಏನಾದರೂ ನಿಮ್ಗೆ ಆ ಥರ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಆ ವಿಷಯದ ಬಗ್ಗೆ ನೀವು ಟೈಪ್ ಮಾಡೋಕ್ಕೆ ನಾನು ಅದ್ರ ಕುರಿತು ಅದನ್ನು ಡಿಸ್ಕಸ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಧನ್ಯವಾದ, ಥ್ಯಾಂಕ್ ಯು.